ಬಿಜೆಪಿಯಲ್ಲಿ ಮುಂದುವರೆದಿದೆ ಬಣಬಡಿದಾಟ. ವಿಜೇಂದ್ರ ವಿರುದ್ಧ ಯತ್ನಾಳ್ ಯತ್ನಾಳ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಬಿಎಸ್ವೈ ಪುತ್ರನ ವೀಕ್ ಮಾಡಲು ಹೊಸ ತಂತ್ರವನ್ನ ರೂಪುಗೊಳಿಸಲಾಗ್ತಾ ಇದೆ. ಹಿಂದೂ ಹುಲಿ ಪ್ಲಾನ್ಗೆ ವಿಜಯ್ ಟೀಮ್ ಶೇಕ್. ರಾಜ್ಯಾಧ್ಯಕ್ಷಗಿರಿ ಮೇಲಿದೆಯಾ ಯತ್ನಾಳ್ ದೃಷ್ಟಿ? ಯಸ್. ವಿಜೇಂದ್ರ ವಿರುದ್ಧ ಯತ್ನಾಳ್ ಪ್ರತಿ ಅಸ್ತ್ರವನ್ನ ರೆಡಿ ಮಾಡಿಟ್ಕೊಂಡಿದ್ದಾರೆ. ಬಿಎಸ್ವೈ ಪುತ್ರ ವಿಜಯೇಂದ್ರನ್ ಅವರನ್ನ ವೀಕ್ ಮಾಡೋಕೆ ಯತ್ನಾಳ್ ಹೊಸ ತಂತ್ರವನ್ನ ರೂಪಿಸುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಿಂದೂ ಹುಲಿಯ ಪ್ಲಾನ್ಗೆ ಬಿವೈ ವಿಜೇಂದ್ರ ಅವರೇ ಶೇಕ್ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಜ್ಯಾಧ್ಯಕ್ಷ ಗಿರಿ ಮೇಲಿದೆಯಾ ಹಾಗಾದ್ರೆ ಯತ್ನಾಳ್ ಅವರ ಕಣ್ಣು? ಎಸ್. ಈಗ ಈ ವಿಚಾರ ಹೊರಗೆ ಬರ್ತಾ ಇದೆ ಅಂತಂದ್ರೆ ಕಾರಣ ಕೂಡ ಇದ್ದೇ ಇರುತ್ತೆ. ವಿಜೇಂದ್ರ ಶಕ್ತಿಯನ್ನ ಕುಗ್ಗಿಸಲು ಯತ್ನ ಹೊಸ ದಾಳ ಉರುಳಿಸಲು ಮುಂದಾಗಿರುವಂತಹ ಯತ್ನಾಳ್ ಪ್ರತಿತಂತ್ರಕ್ಕೆ ಬಿವೈ ವಿಜಯೇಂದ್ರ ಬಣದಲ್ಲಿ ಕಂಪನ. ಸಮುದಾಯದ ಸಂಘರ್ಷಕ್ಕೆ ಮುಂದಾಗಿರುವಂತಹ ಯತ್ನಾಳ್ ವಿಜಯೇಂದ್ರ ವಿರುದ್ಧವೇ ಯತ್ನಾಳ್ ಲಿಂಗಾಯತ ಅಸ್ತ್ರ. ಯತ್ನಾಳ್ ಲಿಂಗಾಯತ ಬಣಕ್ಕೆ ವಿಜಯಪುರ ಶೇಕ್. ಎಸ್, ಯತ್ನಾಳ್ ಅವರ ಒಂದು ಅಸ್ತ್ರವೇ ಲಿಂಗಾಯತ ಅಸ್ತ್ರ. ವಿಜಯೇಂದ್ರ ಅವರ ವಿರುದ್ಧವೇ ಯತ್ನಾಳ್ ಲಿಂಗಾಯತ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಸಮುದಾಯದ ಸಂಘರ್ಷಕ್ಕೆ ಮುಂದಾಗ್ತಾ ಇದ್ದಾರೆ ಎನ್ನುವಂತಹ ಕ್ವಶನ್ ಮಾರ್ಕ್ ಕೂಡ ಬರ್ತಾ ಇದೆ. ಯತ್ನಾಳ್ ಪ್ರತಿತಂತ್ರಕ್ಕೆ ಬಿವೈ ವಿಜಯೇಂದ್ರ ಅವರ ಬಣದಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಯತ್ನಾಳ್ ಅವರಿಗೆ ಕೊಟ್ಬಿಟ್ಟು ಹೊರಟು ಬಿಡ್ತಾರಾ ವಿಜಯೇಂದ್ರ? ಕಾದು ನೋಡ್ಬೇಕಾಗಿದೆ. ವಿಜಯೇಂದ್ರ ವಿರುದ್ಧದ ಯತ್ನಾಳ್ ತಂತ್ರ ಏನಾಗಿರಬಹುದು ಹಾಗಾದ್ರೆ? ಶಾಸಕರನ್ನೇ ತಮ್ಮತ್ತ ಸೆಳೆಯಲು ರೆಬಲ್ ಪ್ಲಾನ್ ಏನಾದ್ರೂ ಮಾಡಿಕೊಂಡಿದ್ದಾರಾ? ಲಿಂಗಾಯತ ಶಾಸಕರ ಪರೇಡ್ಗೆ ಸಜ್ಜಾಗಿರುವಂತಹ ಶಾಸಕ ಲಿಂಗಾಯತ ಸಮಾವೇಶಕ್ಕೂ ಕೂಡ ಮೊದಲೇ ಪ್ರತಿತಂತ್ರ. ಲಿಂಗಾಯತ ಶಾಸಕರ ಬೆಂಬಲಕ್ಕೆ ಮುಂದಾಗಿರುವಂತಹ ಯತ್ನಾಳ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಎಲ್ಲಾ ಲಿಂಗಾಯತ ನಾಯಕರುಗಳನ್ನ ಶಾಸಕರುಗಳನ್ನ ತನ್ನ ಬೆಂಬಲಕ್ಕೆ ಇಟ್ಕೊಳ್ತಾ ಇದ್ದಾರೆ. ಈ ಅಸ್ತ್ರ ಯಾವಾಗ ಪ್ರಯೋಗ ಮಾಡಬೇಕೋ ಆಗ ಪ್ರಯೋಗ ಮಾಡ್ತಾರೆ. ಎಲ್ಲಾ ಲಿಂಗಾಯತ ಶಾಸಕರನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇದ್ದಾರೆ ಯತ್ನಾಳ್ ಅವರು. ಅವರ ಈ ಒಂದು ಪ್ರತಿ ಅಸ್ತ್ರಕ್ಕೆ ವಿಜಯೇಂದ್ರ ಅವರು ಗಪ್ ಚುಪ್ ಆಗ್ಬಿಟ್ಟಿದ್ದಾರೆ. ಒಂದೇ ಕಲ್ಲಿಗೆ ಎರಡೆರಡು ಏಟನ್ನ ಹಾಕಲು ಯತ್ನಾಳ್ ಸಜ್ಜನ್ನ ಮಾಡಿದ್ದಾರೆ. ಬಿವೈವಿ ಬಣಕ್ಕೆ ಯತ್ನಾಳ್ ಬಣ ಸೆಡ್ ಕೊಡ್ತಾ ಇದೆ. ಲಿಂಗಾಯತ ಸಮಾವೇಶಕ್ಕೆ ಸಜ್ಜಾಗಿರುವಂತಹ ಬಿವೈ ವಿಜಯೇಂದ್ರ ಬಣ ಮೇ 15ರ ಒಳಗೆ ದಾವಣಗೆರೆಯಲ್ಲಿ ಬಿವೈ ವಿಜಯೇಂದ್ರ ಸಮಾವೇಶ ಇದೆ. ಅದಕ್ಕೂ ಮೊದಲೇ ಸಮಾವೇಶಕ್ಕೆ ಯತ್ನಾಳ್ ಸಜ್ಜನ್ನ ನಡೆಸ್ತಾ ಇದ್ದಾರೆ. ಸಮಾವೇಶವನ್ನ ನಡೆಸಿ ಶಾಸಕರ ಬೆಂಬಲಕ್ಕೆ ನಿರ್ಧಾರವನ್ನ ಕೂಡ ಕೇಳುವಂತಹ ಸಾಧ್ಯತೆ ಇದೆ. ಮಾರ್ಚ್ 22ರಂದು ಸಮಾವೇಶಕ್ಕೆ ಯತ್ನಾಳ್ ಸಜ್ಜು. ದಾವಣಗೆರೆ ಅಥವಾ ಕೂಡಲ ಸಂಗಮದಲ್ಲಿ ಸಮಾವೇಶ. ಶಾಸಕರ ಬೆಂಬಲದ ಮೂಲಕ ಬಿವೈ ವಿಜಯೇಂದ್ರಗೆ ತಿರುಗೇಟು. ತಂದೆ ಮಗ ಇಬ್ಬರಿಗೂ ಕೂಡ ಪೆಟ್ಟು ಕೊಡಲು ತಂತ್ರವನ್ನ ರೂಪಿಸಿದ್ದಾರೆ ಯತ್ನಾಳ್. ಯತ್ನಾಳ್ ಅವರ ಮಾಸ್ಟರ್ ಪ್ಲಾನ್ ಯಾವುದು ಅಂತಂದ್ರೆ ಎಲ್ಲಾ ಲಿಂಗಾಯತ ಶಾಸಕರನ್ನ ಒಂದ್ ಕಡೆ ಗುಡ್ಡೆ ಹಾಕೊಂಡಿದ್ದಾರೆ. ಏನಾದ್ರೂ ಚಕಾರ ಎತ್ತಿದ್ರು ಅಂದ ಕೂಡಲೇ ಅಷ್ಟೋರು ಕರ್ಕೊಂಡ್ಬಂದು ಮುಂದೆ ನಿಲ್ಲಿಸ್ಕೊಂಡ್ಬಿಡ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ದಾರೆ. ಒಂದೇ ಒಂದು ಕಲ್ಲಿಗೆ ಎರಡೆರಡು ಮಾವಿನ ಹಣ್ಣನ್ನ ಕೆಡಗೋಕೆ ಸಿದ್ಧವಾಗಿದ್ದಾರೆ ಯತ್ನಾಳ್ ಅವರು. ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ಬಣಕ್ಕೆ ಸೆಡ್ ಹೊಡೆಯೋಕೆ ರೆಡಿಯಾಗಿದ್ದಾರೆ. ಮೇ 17ರ ಒಳಗೆ ದಾವಣಗೆರೆಯಲ್ಲಿ ಸಮಾವೇಶ ಇದೆ. ಅದಕ್ಕೆ ವಿಜಯೇಂದ್ರ ಅವರು ಹೋಗ್ತಾ ಇದ್ದಾರೆ. ಅದರ ಒಳಗಡೆ ಯತ್ನಾಳ್ ಅವರು ತಮ್ಮ ತಂತ್ರದ ಪ್ರಯೋಗವನ್ನ ಮಾಡಲಿದ್ದಾರೆ.